यूथ कांग्रेस के राज्याध्यक्ष मंजुनाथ गौड़ा चुनाव के मद्देनजर आज बीदर के दौरे पर पहुंचे। वह अन्य कार्यक्रमों में भाग लेते हुए कांग्रेस के वरिष्ठ नेता डॉक्टर मोहम्मद अयाज खान के घर पहुंचकर उनसे आशीर्वाद लिया और चुनाव के संबंध में बात की। डॉक्टर मोहम्मद अयाज खान हमेशा युवाओं को प्रेरित करते आए हैं, चाहे वह किसी भी क्षेत्र में अपनी भूमिका निभाना चाहे। हमेशा डॉक्टर मोहम्मद अयाज खान युवाओं को अपना समर्थन देकर उन्हें आगे बढ़ने के लिए प्रोत्साहित करते हैं। आज भी मंजुनाथ गौड़ा को उन्होंने आशीर्वाद दिया और कामयाबी के लिए प्रार्थना की। इसी बीच गौड़ा का सम्मान किया गया। इस अवसर पर कांग्रेस नेता एवं काउंसलर मोहम्मद नवाज खान, अभिनेता एवं यूथ आइकॉन अयान खान, बीदर जिला यूथ कांग्रेस के अध्यक्ष मोहम्मद फरीद खान, आलिशान कादरी, मोहम्मद इमरान खान, मोहम्मद यासीन, मोहम्मद नईम सहित अन्य युवा आदि उपस्थित रहे। इस दौरान मंजुनाथ ने केपी न्यूज से अपने विचार साझा किए। कैमरामैन कपुराज का कवरेज। यहाँ पे जो इलेक्शन चल रहा है, इलेक्शन कैंपेनिंग के लिए, व्हाट डू यू फील अबाउट द इलेक्शन कैंपेन? ಯುವ ಕಾಂಗ್ರೆಸ್ ಎಲೆಕ್ಷನ್ ಇದು ಜನರಲ್ ಎಲೆಕ್ಷನ್ ಥರ ಅಲ್ಲ, ನಮ್ಮ ಆಂತರಿಕ ಚುನಾವಣೆ. ನಮ್ಮಲ್ಲಿರುವಂಥ ಯುವಕರ ನಡುವೆ ನಾಯಕನನ್ನು ಗುರುತಿಸುವಂಥ ಒಂದು ಚುನಾವಣೆಯೇ ಯುವ ಕಾಂಗ್ರೆಸ್ ಚುನಾವಣೆಯಾಗಿ ರಾಹುಲ್ ಗಾಂಧಿಯವರು ಒಬ್ಬ ಕೆಳಮಟ್ಟದ ಸಾಮಾನ್ಯ ವರ್ಗದ ಯುವಕರು ನಾಯಕರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಚುನಾವಣೆ ಅಂತಂದಿದ್ದಾರೆ. ಇಲ್ಲಿ ಬೇರೆ ಪಕ್ಷದವ್ರು ಯಾರು ಕೂಡ ಬಂದು ಫೈಟ್ ಮಾಡಲ್ಲ. ನಮ್ಮಲ್ಲೇ ಇರುವಂಥ ಯುವ ನಾಯಕರುಗಳು ಅವರಿಗೆ ಯಾವ ನಾಯಕ ಬೇಕು ಅಂತ ಗುರುತಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ರಾಹುಲ್ ಗಾಂಧಿಯವರು ನಮಗೆ ಕೊಟ್ಟಿದ್ದಾರೆ. ಈ ರೀತಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಹಲವು ಅಭ್ಯರ್ಥಿಗಳಿದ್ದಾರೆ. ಜಿಲ್ಲಾ ಮಟ್ಟದ್ದು, ಅಸೆಂಬ್ಲಿ ಮಟ್ಟದ್ದು, ಬ್ಲಾಕ್ ಮಟ್ಟದ್ದು ಮತ್ತು ಸ್ಟೇಟ್ ಮಟ್ಟದಲ್ಲೂ ಕೂಡ ಕ್ಯಾಂಡಿಡೇಟ್ ಇದ್ದಾರೆ. ಅದರಲ್ಲಿ ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಾಗಿದ್ದೀನಿ. ಇವತ್ತೊಂದು ದಿವಸ ಬಂದು ಇಲ್ಲಿರೋ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನ, ಅಸೆಂಬ್ಲಿ ಪ್ರೆಸಿಡೆಂಟ್ಸ್ನ ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ಸ್ನೆಲ್ಲನೂ ಭೇಟಿ ಮಾಡಿ ನನಗೆ ಒಂದು ಅವಕಾಶವನ್ನು ಕೊಡಿ, ಬೆಂಬಲವನ್ನು ಕೊಡಿ ಅಂತ ಕೇಳಿದ್ದೀನಿ. ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀನಿ ಅಂತ ಖುಷಿಯಿಂದ ಹೇಳಿದ್ದಾರೆ. ಜೊತೆಯಲ್ಲಿ ಕೂಡ ಇದ್ದಾರೆ. ಈ ಒಂದು ನನಗೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಬೀದರ್ನ ಯುವ ನಾಯಕರುಗಳಿಗೆ, ಯುವಕರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. सर, कि यहाँ पे जो कैंडिडेट्स हैं, व्हाट डू यू फील अबाउट द कैंडिडेट्स एंड व्हाट डू यू फील बाय द कैंपेनिंग हियर एंड द वोटर्स आउट? ವೋಟರ್ಸ್ ಅಂದರೆ ಹೊರಗಡೆಯವ್ರು ಯಾರು ವೋಟರ್ಸ್ ಇಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಯುವಕರೇ ವೋಟರ್ಸು. ಅದರಿಂದ ಇಲ್ಲಿರುವಂಥ ನಾಯಕರ ಗುಣ ಇರುವಂಥವರೇ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರು ನಿಲ್ಲಕ್ಕೆ ಇಚ್ಛೆಪಡ್ತಾರೆ, ನಾಯಕನಾಗಬೇಕು ಅನ್ನೋ ದೃಷ್ಟಿಯಿಂದ ನಿಲ್ತಾರೆ. ಅದರಲ್ಲೂ ಕೂಡ 2-3 ಬಾರಿ ಅಧ್ಯಕ್ಷರಾಗಿದ್ದಂಥ ಫರೀದ್ ಅವರಿದ್ದಾರೆ, ಫಜೀಲ್ ಅವರಿದ್ದಾರೆ, ವಿಜಯ್, ವಿಶಾಲ್ ಮತ್ತು ಇನ್ನಿತರ ಸುಮಾರು 14 ಜನ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಅಂದರೆ ನಮ್ಮಲ್ಲಿ ಏನಂದರೆ ಸ್ಪೋರ್ಟಿವಾಗಿ ತಗೊಂಡು ಎಲೆಕ್ಷನ್ ನಡಿಬೇಕು ಅಂತ ನಮ್ಮಲ್ಲೇ ಕುಟುಂಬದ ಒಳಗಡೆನ ಒಂದು ಸ್ಪರ್ಧೆ ಅಂತಲೇ ಹೇಳ್ಬೋದು. ಆ ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ನಾಯಕರಾಗಬೇಕು ಅಂತ ಇಚ್ಛೆಪಡಿಸಿ ಅವ್ರ ನಡುವೆ ಎಲೆಕ್ಷನ್ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿಯವರು. ಇದು ಒಳ್ಳೆಯ ಗುಣಲಕ್ಷಣಗಳು ಕಾಣುತ್ತೆ. ಯಾಕಂದ್ರೆ ನಮ್ಮಲ್ಲಿ ನಾಯಕರನ್ನ ಚೂಸ್ ಮಾಡೋದು ನಮಗೆ ಕೊಡುವಂಥ ಅವಕಾಶ. ಯಾಕಂದ್ರೆ ನಾನು ಕೂಡ ಓಟ್ ಹಾಕ್ಬೋದು. ನನ್ನ ಜಿಲ್ಲೆಯಲ್ಲಿ, ನನ್ನ ಬ್ಲಾಕಲ್ಲಿ ಯಾರನ್ನ ಚೂಸ್ ಮಾಡಬೇಕು ಅಂತ ನಾನು ಕೂಡ ಓಟ್ ಹಾಕ್ಬೋದು. ಅದರಿಂದ ಇದು ಒಳ್ಳೆಯ ಒಂದು ನಾಯಕತ್ವ ಗುಣವನ್ನು ಬೆಳೆಸುವಂಥ ಎಲೆಕ್ಷನ್ ಅಂತಲೇ ಹೇಳ್ಬೋದು. ರಾಹುಲ್ ಗಾಂಧಿಯವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಎಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ಯಾರು ಕೂಡ MLA MP ಮಕ್ಕಳಾದರೂ ಮಾತ್ರ ಕಂಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಸಾಮಾನ್ಯ ಕಾರ್ಯಕರ್ತನೂ ಕೂಡ ಕಂಟೆಸ್ಟ್ ಮಾಡಬೇಕು ಅನ್ನೋ ಅವಕಾಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಾಯಕರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇಲ್ಲೂ ಕೂಡ ಬೀದರ್ನ ಎಲ್ಲ ನಾಯಕರು ಧನ್ಯವಾದ ಹೇಳ್ತೀನಿ. ಅವರು ಈ ಒಂದು ಹುಮ್ಮಸ್ಸನ್ನು ಕೊಟ್ಟು ಎಲೆಕ್ಷನ್ ಮಾಡಿ ಅಂತ ಯುವ ನಾಯಕರಿಗೆ ಹುಮ್ಮಸ್ಸು ಕೊಡ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು.